ಡೀಸೆಲ್ ವಿಚಾರವಾಗಿ ಈಗ 3 ಬಾರಿ ಹೆಚ್ಚಳ ಆಗಿದೆ. ಸೊ ರಾಜ್ಯ ಸರ್ಕಾರವು ಕೂಡ ತನ್ನ ತೆರಿಗೆಯನ್ನು ಕಡಿಮೆ ಮಾಡಲಿ ಅಂತ ಜನರ ಒಂದಷ್ಟು ಒತ್ತಾಯ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಬರಲ್ಲ, ಅವ್ರಿಗೆ ತೆರಿಗೆ ಬರಲ್ಲ. ಒಂದು ನಯಾ ಪೈಸನೂ ಕೂಡ ಈ ಏರಿಕೆಯಿಂದ ಕೇಂದ್ರ ಸರ್ಕಾರದ ಖಜಾನೆಗೆ ಯಾವುದೇ ರೀತಿ ತೆರಿಗೆ ಬರಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ ಇದರಿಂದ ನನಗಿರುವಂಥ ಮಾಹಿತಿ ಪ್ರಕಾರ 6,000ದಿಂದ 7,000 ಕೋಟಿ ವರ್ಷಕ್ಕೆ ಆದಾಯ ಬರುತ್ತೆ. ಅಂಕಿಅಂಶದ ಪ್ರಕಾರ ನನಗನ್ಸೋ ಪ್ರಕಾರ 1 ಲೀಟ್ರಿಗೆ ₹1.60 ಏನೋ ಜಾಸ್ತಿ ಸಿಗ್ಬೋದು ಅಂತ ನನಗಿರುವಂಥ ಮಾಹಿತಿ. ಅದನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಜನಗಳ ಬಗ್ಗೆ ಗೌರವ ಇದ್ದರೆ, ಕಾಂಗ್ರೆಸ್ ಪಾರ್ಟಿಗೆ ಮಾನ ಮರ್ಯಾದೆ ಇದ್ದರೆ, ನಮ್ಗೆ ನೋಡಪ್ಪ ಈ 6,000 ಕೋಟಿ ಬರ್ತಾ ಇದೆ, ನಾವು ಬಿಡೋಕ್ಕೆ ತಯಾರಿದ್ದೀರಿ ಅನ್ನೋ ಮಾತನ್ನು ಹೇಳಿದ್ರೆ ಅವರು ಜನರ ಪರ ಅಂತ ಹೇಳ್ತಾರೆ. ಇಲ್ಲಾಂದರೆ ಕೇಂದ್ರ ಸರ್ಕಾರ ರೈಸ್ ಮಾಡಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಏನು ಬರುತ್ತೆ ಇದರಿಂದ ಹಣ? ಏನು ಬರಲ್ಲ. ಆಯಿಲ್ ಕಂಪನಿ ರೈಸ್ ಮಾಡಿ, ಆಯಿಲ್ ಕಂಪನಿಯವರು ರೈಸ್ ಮಾಡಿರೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧದಿಂದ ನಮ್ಮ ಸಿಂಗಾಪುರ ಪ್ರಧಾನಿನೂ ಹೇಳಿದ್ದಾರೆ, ಮುಂದಿನ 2-3 ವರ್ಷ ಇಡೀ ದೇಶ ನಾವು ತ್ಯಾಗವನ್ನು ಮಾಡಬೇಕು ಅಂತ ಸಿಂಗಾಪುರ ಪ್ರಧಾನಿ ಆ ದೇಶಕ್ಕೆ ಕೊಟ್ಟಿದ್ದಾರೆ. ಎಲ್ಲ ದೇಶದವರು ಕೊಡ್ತಾ ಇದ್ದಾರೆ. ಯಾಕಂದರೆ ಇದು ನಡೆಯುವಂಥ ಯುದ್ಧ ನಿಲ್ತಾನೇ ಇಲ್ಲ. ಇವತ್ತು ನಿಲ್ಲುತ್ತೆ, ನಾಳೆ ಶುರುವಾಗುತ್ತೆ, ನಾಳೆ ನಿಲ್ಲುತ್ತೆ, ಇವತ್ತು ಶುರುವಾಗ್ತದೆ. ಅದರಿಂದ ಇವತ್ತು ಖ್ಯಾತ ಚಿತ್ರನಟ ಕಮಲ್ ಹಾಸನ್, ಡಿ ಎಂ ಕೆಯ ನೇತಾರ, ಖ್ಯಾತ ಚಲನಚಿತ್ರ, ಅವರೇ ಹೇಳಿದ್ದಾರೆ, ನಾವು ದೇಶದ ಕಷ್ಟ ಕಾಲದಲ್ಲಿ ಹಿಂದೆ ನೆಹರು ಇದ್ದಾಗ ನಾವು ಸಹಾಯ ಮಾಡಿದ್ರಿ ಜನ ಎಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾಗ ನಾವು ಮಾಡಿದಿರಿ, ಮನಮೋಹನ್ ಸಿಂಗ್ ಇದ್ದಾಗ ನಾವು ಈ ರೀತಿಯ ಕಷ್ಟ ಸಂದರ್ಭದಲ್ಲಿ ದೇಶದ ಜನ ನಮ್ಮ ಕರ್ತವ್ಯ ಅಂತ ಮಾಡಿ ಅಂತೇಳಿ ಡಿ ಎಂ ಕೆ ಹೇಳಿದೆ. ಈ ಮನೆಯಾಳ ಕಾಂಗ್ರೆಸ್ ಅವ್ರಿಗೆ ಆ ಬುದ್ಧಿ ಬಂದಿಲ್ಲಲ್ಲ. ಡಿ ಎಂ ಕೆಗೆ ಬುದ್ಧಿ ಬಂದಿದೆ. ಇಷ್ಟು ದಿನ ಟೀಕೆ ಮಾಡ್ತಾ ಇದ್ದಂಥ ಡಿ ಎಂ ಕೆಗೆ ಬುದ್ಧಿ ಬಂದಿದೆ. ಇಲ್ಲಿರೋ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಬಂದಿಲ್ಲ ಅಂದರೆ ಇವರು ಯಾರ ಪರ ಇದ್ದಾರೆ? ರಾಜ್ಯದ ಜನತೆ ಪರ ಇದ್ದಾರಾ, ಕಾಂಗ್ರೆಸ್ ಪಾರ್ಟಿ ಪರ ಇದ್ದಾರಾ ಅನ್ನೋದು ಸ್ಪಷ್ಟ ಆಗಿ. ಅದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ನಿಮಗೆ ಬರ್ತಾ ಇರೋವಂಥ ತೆರಿಗೆ ಹಣ ವಾಪಸ್ ಜನಗಳಿಗೆ ಕೊಡಿ. ಈ ವರ್ಷ 6,000 ಕೋಟಿಯಷ್ಟು ಬರ್ತದೆ, ವಾಪಸ್ ಕೊಡಿ. ಅದನ್ನು ತೆರಿಗೆಯನ್ನು ಕಟ್ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಆ ಒಂದು ವಿನಾಯಿತಿಯನ್ನು ಕೊಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಜನತಾ ಪಾರ್ಟಿ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಸಲ್ ಮಾಡ್ತಿದ್ರು ಸರ್, ಇದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದ್ರು. ಯಾರೋ ತಲೆ ಕೆಟ್ಟವ್ರು ಹಂಗೆ ಮಾಡ್ಬೋದು ಅಷ್ಟೇ. ಅವ್ನು ಮಾಡ್ತಾ ಇರೋನೇ ಆಮ್ ಆದ್ಮಿ ಪಾರ್ಟಿ. ಆಮ್ ಆದ್ಮಿ ಪಾರ್ಟಿಯ ಅವನು ಪ್ರಚಾರ ಸಮಿತಿಯ ಅಧ್ಯಕ್ಷ. ಅವನು ಈಗ ಇಲ್ಲಿ ಮಾಡಿದ್ರೆ ಏನಾನ ಹಿಡಿದು ಒಳಗಾಗ್ತಾರೆ ಅಂದ್ಬಿಟ್ಟು ಅಮೇರಿಕಾಗೆ ಹೋಗಿ ಅಲ್ಲಿಂದ ಮಾಡ್ತಾ ಇದ್ದಾನೆ. ಕಾಕ್ರೋಚ್ ಪಾರ್ಟಿ ವಿಚಾರವಾಗಿ ನಾವು ಮಾತಾಡಿಲ್ಲ, ನ್ಯಾಯಾಂಗದ ಮುಖ್ಯಸ್ಥರು ಮಾತಾಡಿರೋದು. ನ್ಯಾಯಾಂಗ, ಇಡೀ ದೇಶ ನ್ಯಾಯಾಂಗದ ಬಗ್ಗೆ ಗೌರವ ಕೊಡ್ತೀರಿ, ನಾವೆಲ್ಲರೂ ಕೂಡ ಕೊಡಬೇಕು, ಕಾಂಗ್ರೆಸ್ ಪಾರ್ಟಿಯವರು ಕೊಡಬೇಕು. ವಿರುದ್ಧ ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಂದರೆ ನ್ಯಾಯಾಂಗದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ. ಅದರಿಂದ ಈಗಾಗಲೇ ಅದನ್ನು ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಕಾಕ್ರೋಚ್ ಪಾರ್ಟಿದು ಬರ್ತಾ ಇದೆ. ಅದೇ ರೀತಿ ಕಾಕ್ರೋಚನ್ನು ಸಾಯಿಸೋ ಪಾರ್ಟಿ ಯಾವುದಪ್ಪ ಅದು? ಹಿಟ್ಟದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಹಿಟ್ಟಿಗೂ ಭಾಳ ಜನ ಲೈಕ್ಸ್ ಕೊಟ್ಟಿದ್ದಾರೆ. ನೋಡೋಣ, ಹಿಟ್ಟು ಹೊಡೆದ್ರೆ ಕಾಕ್ರೋಚ್ ಹೋಗ್ತೈತೆ ಅಂತ ಎಲ್ಲ ತಿಳ್ಕೊಂಡವ್ರೆ. ಇಬ್ಬರದು ನಡೀತಾ ಇದೆ, ನೋಡೋಣ. ನಮಗಂತೂ ಅದು ಇವರಿಬ್ಬರು ಪರಿಚಯ ಇಲ್ಲ, ಹಿಟ್ಟು ಪರಿಚಯ ಇಲ್ಲ, ಕಾಕ್ರೋಚು ಪರಿಚಯ ಇಲ್ಲ ನಮಗೆ. ಅದರಿಂದ ಅಯ್ಯೋ, ಆಮ್ ಆದ್ಮಿದು ಅಲ್ವಾ, ಆಮ್ ಆದ್ಮಿ ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಅದಕ್ಕೆ ಜಾಯ್ನ್ ಆಗಿದ್ದಾರೆ. ಆಮ್ ಆದ್ಮಿಯವರು, ಈ ಕಾಂಗ್ರೆಸ್ ಅವರು ಇದ್ದಾರಲ್ಲ, ಅದಕ್ಕೋಸ್ಕರ ಕೆಲಸ ಕಾರ್ಯ ಬಿಟ್ಟು ಅಭಿವೃದ್ಧಿ ಮಾಡದೆ, ರಾಜ್ಯದ ಅಭಿವೃದ್ಧಿ ಮಾಡದೆ ಕೈ ಕಟ್ಟಂಡು ಮನೆ ಕೂತಿದ್ದಾರಲ್ಲ, ಅವ್ರಿಗೂ ಕೆಲಸ ಇಲ್ಲ, ಅವರು ಸೇರ್ಕೊಂಡಿದ್ದಾರೆ ಅಷ್ಟೇ. ಅದರಿಂದ ಇದು ಆಮ್ ಆದ್ಮಿ ಕಾಂಗ್ರೆಸ್ಸಿನ ಒಂದು ಕುತಂತ್ರದ ಕಾಕ್ರೋಚ್ ಇದು. ಇಲ್ಲಿ ಒಂದು ಕಾಕ್ರೋಚ್ ಅಲ್ಲ, 2 ಕಾಕ್ರೋಚ್ ಇದೆ. ಒಂದು ಕಾಂಗ್ರೆಸ್ಸು, ಒಂದು ಆಮ್ ಆದ್ಮಿ, 2 ಕಾಕ್ರೋಚ್ ಪಾರ್ಟಿ ಇದು. ಜನತಾ ಅಲ್ಲ, 2 ಕಾಕ್ರೋಚ್ ಪಾರ್ಟಿ.